ಮೊದಲಿಗೆ ನನ್ನ ಪರಿಚಯ. ನನ್ನ ಹೆಸರು ಮುತ್ತಪ್ಪ ಬೋವಿ. ನಾನು ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕು ಹಾವಲಕಟ್ಟೆಯಲ್ಲಿ ವಾಸವಾಗಿದ್ದು, ನಾನು ಶಿಕ್ಷಣಕ್ಕಾಗಿ ಸರ್ಕಾರಿ ಪ್ರೌಢಶಾಲೆ ಹಿರೇಮನ್ನೂರಲ್ಲಿ ಅಭ್ಯಾಸ ಮಾಡಬೇಕಂತ ಹೋದಾಗ ಮೊದಲಿಗೆ ನನಗೆ ಇಲ್ಲಿ ಪರಿಚಯವಾದಂಥ ಗುರುಗಳು ವಿಜ್ಞಾನದ ಮಾರ್ಗದರ್ಶಕರಾದಂಥ ಬಸಪ್ಪ ಅಲಿಕರ್ ಗುರುಗಳು ನನಗೆ ಮೊದಲಿಗೆ ಪರಿಚಯ ಆಗ್ತಾರೆ. ಮೊದಲಿಗೆ ನಾವು ಇಲ್ಲಿಂದ ಹೋದಾಗ ನಮಗೆ ವಿಜ್ಞಾನದ ಬಗ್ಗೆ ಯಾವುದೇ ಒಂದು ಅಭ್ಯಾಸ ಮಾಡಲಿಕ್ಕೆ ನನಗೆ ವಿಜ್ಞಾನದ ಬಗ್ಗೆ ಯಾವುದೇ ಥರವಾದ ಗೊತ್ತಿರಲಿಲ್ಲ. ಆವಾಗ ನಮ್ಮ ಗುರುಗಳಲ್ಲಿ ಸಿಕ್ಕಾಗ ವಿಜ್ಞಾನದ ಬಗ್ಗೆ ನನಗೆ ಆಸಕ್ತಿ ಕೂಡ ಇದ್ದಿಲ್ಲ, ವಿಜ್ಞಾನದ ಬಗ್ಗೆ ನಮಗೇನೂ ಮಾಹಿತಿ ಕೂಡ ಇದ್ದಿಲ್ಲ. ನಮ್ಮ ಗುರುಗಳಲ್ಲಿ ನನಗೆ ಸಿಕ್ಕಾಗ ವಿಜ್ಞಾನದ ಬಗ್ಗೆ, ವಸ್ತು ಪ್ರದರ್ಶನದ ಬಗ್ಗೆ ಆಗಿರ್ಬೋದು, ಮತ್ತು ಗಣಕಯಂತ್ರಗಳನ್ನು ಯೂಸ್ ಮಾಡೋದಾಗಿರ್ಬೋದು, ಮತ್ತು ಒಳ್ಳೆಯ ವಸ್ತು ಪ್ರದರ್ಶನದಲ್ಲಿ ನಮಗೆ ಇನ್ಸ್ಪೈರ್ ಅವಾರ್ಡನ್ನು ಕೊಡೋದಾಗಿರ್ಬೋದು, ಇದೇ ಥರ ಅನಂತರ ಸಾಕಷ್ಟು ನಮ್ಮ ವಿದ್ಯಾರ್ಥಿಗಳಲ್ಲಿರುವಂಥ ಪ್ರತಿಭೆಗಳನ್ನು ಹುಡುಕಿ ತೆಗೆಯೋದ್ರಲ್ಲಿ ನಮ್ಮ ಬಸಪ್ಪ ಗುರುಗಳು ಸರ್ ಯಶಸ್ವಿಯಾಗಿದ್ದಾರೆ. ಸಾಕಷ್ಟು ನಮ್ಮಂಥ ಬಡ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಗಳನ್ನು ಇಟ್ಟುಕೊಂಡು ಯಾವುದೇ ಥರವಾಗಿ ಅವರಿಗೆ ತೋರಿಸ್ಲಿಕ್ಕೆ ಆಗದ ಕಾರಣದಲ್ಲಿ ನಮ್ಮ ಗುರುಗಳು ಅದನ್ನು ನಮ್ಮಂಥ ವಿದ್ಯಾರ್ಥಿಗಳಲ್ಲಿ ಅವರನ್ನು ಹುಡುಕಿ ಆ ಪ್ರತಿಭೆಯನ್ನು ಹೊರತೆಗೆದು ಇವತ್ತು ನಮ್ಮನ್ನು ಜಿಲ್ಲಾ ಮಟ್ಟದಲ್ಲಾಗಿರ್ಬೋದು, ರಾಜ್ಯ ಮಟ್ಟದಲ್ಲಾಗಿರ್ಬೋದು, ರಾಷ್ಟ್ರ ಮಟ್ಟದಲ್ಲಿ ಆಗಿರ್ಬೋದು, ವಸ್ತು ಪ್ರದರ್ಶನದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳನ್ನು ಸುಮಾರು ಏನಿಲ್ಲ ಅಂದರೆ ಒಂದು 100 ವಿದ್ಯಾರ್ಥಿಗಳನ್ನು ವಸ್ತು ಪ್ರದರ್ಶನದಲ್ಲಿ ನಮ್ಮ ಗುರುಗಳು ತೊಡಗಿಸಿದರು. ಆ ವಸ್ತು ಪ್ರದರ್ಶನ ತೊಡಗಿಸೋದ ಕಾರಣ ನಮಗೆ ವಿಜ್ಞಾನದಲ್ಲಿ ಮೊದಲಿಗೆ ಆಸಕ್ತಿ ಇರಲಿಲ್ಲ. ವಿಜ್ಞಾನ ಕಲಿಲಿಕ್ಕೆ ಅಷ್ಟು ಆಸಕ್ತಿ ತೋರಿಸ್ತಿದ್ದಿಲ್ಲ. ನಾವು ವಿಜ್ಞಾನ ಕ್ಲಾಸ್ಗಳಲ್ಲಿದ್ದಾಗ ಅಷ್ಟೊಂದು ಕ್ಲಾಸ್ಗೆ ಹೋಗ್ತಿದ್ದಿಲ್ಲ. ಈ ವಸ್ತು ಪ್ರದರ್ಶನ ಮಾಡೋದರಿಂದ ನಮ್ಮ ವಿಜ್ಞಾನದಲ್ಲಿ ನಮಗೆ ಮತ್ತಷ್ಟು ಆಸಕ್ತಿ ಹೆಚ್ಚಾಗ್ತಾ ಬಂತು. ನಮಗೆ ಪ್ರತಿ ವರ್ಷ ನಮ್ಮ ಗುರುಗಳು ಯಾವುದೇ ಥರನಾದಂಥ ಒಂದು ಎಕ್ಸಿಬಿಷನ್ ಅಂತ ಬಂದಾಗ, ಮತ್ತು ಒಂದು ವಸ್ತು ಪ್ರದರ್ಶನ ಅಂತ ಬಂದಾಗ, ಮತ್ತು ಒಂದು ಪ್ರಾಕ್ಟಿಕಲ್ ತೋರಿಸ್ಬೇಕಾದ್ರೆ ಬುಕ್ಕಲ್ಲಿ